ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ಶ್ರೀ ಮುರುಡಸಿದ್ದೇಶ್ವರ ಸ್ಮಾರಕ ನಾಗ ಸಮುದ್ರ ಶಿಕ್ಷಣ ಪ್ರೌಢಶಾಲೆ ಮೆಳ್ಳೆಕೆರೆ, ಅರಸೀಕೆರೆ ತಾಲೂಕು, ಹಾಸನ. ನನ್ನ ಹೆಸರು ಎಂ.ಎ. ಉಮೇಶ್ ಬಾಬು ಅಂತೇಳಿ. ಈ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಮಕ್ಕಳೇ, ಈ ದಿನ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಅನ್ನುವಂತಹ ಅಧ್ಯಯನದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮಕ್ಕಳೇ, ಏನು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಅನ್ನೋದನ್ನು ನಾವು ತಿಳಿಯೋದಾದ್ರೆ ಗೊತ್ತಿರ್ಬೋದು. ಮನುಷ್ಯ ಸಂಘಜೀವಿ, ಸಮಾಜ ಜೀವಿ. ಸಮಾಜದಲ್ಲಿ ವಾಸ ಮಾಡ್ತಿರ್ತಾನೆ. ಸಮಾಜದಲ್ಲಿ ಅನೇಕ ಮಾನವೀಯ ಮೌಲ್ಯಗಳಿಂದ ಕೂಡಿರುತ್ತೆ ಸಮಾಜ. ಅವುಗಳಲ್ಲಿ ಮೇಲು ಕೀಳು ಎನ್ನುವಂತಹ ಭೇದ ಭಾವಗಳಿಂದ ಕೂಡಿದಂತಹ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅನೇಕ ಮೂಢನಂಬಿಕೆಗಳು, ಸಂಪ್ರದಾಯಗಳು, ಆಚಾರ ವಿಚಾರಗಳು, ಮೌಢ್ಯಗಳು ಇವುಗಳನ್ನು ನಾವು ಕಾಣ್ತಾ ಇದ್ದೇವೆ. ಇಂತಹ ಸನ್ನಿವೇಶದಲ್ಲಿ ಜೀವನವನ್ನು ನಡೆಸುವಂತಹ ಒಂದು ಕೆಲಸ ಅಥವಾ ಒಂದು ಕಾಯಕ ನಮ್ದಾಗಿದೆ. ಹಿಂದೂ ಧರ್ಮದಲ್ಲಿ ಅನೇಕ ಆಚರಣೆಗಳಿವೆ, ಸಂಪ್ರದಾಯಗಳಿವೆ, ನೀತಿ ನಿಯಮಗಳಿದ್ದಾವೆ. ಇವುಗಳನ್ನೂ ಸಹ ನಾವು ಪಾಲಿಸ್ತಾ ಬಂದಿದ್ದೇವೆ. ಆದರೂ ಸಹ ಈ ಒಂದು ಧರ್ಮದಲ್ಲಿ ಕೆಲವೊಂದು ಅಂಶಗಳು ಏನಾಗ್ತದೆ, ಸಾರ್ವಜನಿಕ ಜೀವನದಲ್ಲಿ ಇದು ಕೆಲವರಿಗೆ ಒಳಿತನ್ನು ಉಂಟು ಮಾಡಿದರೆ ಕೆಲವರಿಗೆ ಕೆಡುಕನ್ನು ಉಂಟು ಮಾಡ್ತದೆ. ಕೆಲವೊಂದು ಅಂಧ ಆಚರಣೆಗಳು, ಮೂಢನಂಬಿಕೆಗಳು ಧರ್ಮದ ಮೇಲಿನ ಒಂದು ನಂಬಿಕೆಯನ್ನ ಜನರಲ್ಲಿ ಕಡಿಮೆ ಮಾಡ್ತದೆ. ಈ ಧರ್ಮದಲ್ಲಿರುವಂತಹ ಈ ಒಂದು ಕಟ್ಟುಪಾಡುಗಳು, ಆಚರಣೆಗಳಿಂದ ಬೇಸತ್ತಂತಹ ಜನ ಧರ್ಮವನ್ನೇ ಬಿಟ್ಟು ಬೇರೊಂದು ಧರ್ಮಕ್ಕೆ ಮತಾಂತರ ಆಗುವಂತಹ ಒಂದು ಸನ್ನಿವೇಶಗಳನ್ನು ನಾವು ಕಾಣ್ತಾ ಇದ್ದೇವೆ. ಸಾಮಾನ್ಯರ ಮೇಲೆ ಉಚ್ಚ ವರ್ಗದವರ ಒಂದು ದಬ್ಬಾಳಿಕೆ, ಶೋಷಣೆ, ಸ್ತ್ರೀ ಅಸಮಾನತೆ ಇವನ್ನೆಲ್ಲವನ್ನೂ ಸಹ ನಾವು ಕಾಣ್ತೇವೆ. ಇವುಗಳನ್ನ ಹೋಗಲಾಡಿಸಿ ಧರ್ಮದಲ್ಲಿ ಉತ್ತಮವಾದಂತಹ ಅಂಶಗಳನ್ನು ಮಾತ್ರ ರೂಢಿಸಿಕೊಳ್ತಾ ಒಳ್ಳೆಯ ದಾರಿಯಲ್ಲಿ ಸಮಾಜವನ್ನು ಮುನ್ನಡೆಸಬೇಕು, ಧರ್ಮದಲ್ಲಿ ಸುಧಾರಣೆಯನ್ನು ತರಬೇಕು, ಎಲ್ಲರಿಗೂ ಸಹ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಸಮಾಜದಲ್ಲಿ ಎನ್ನುವಂತಹ ಒಂದು ವಿಚಾರವನ್ನ ಈ ಧಾರ್ಮಿಕ ಸುಧಾರಕರು ಪ್ರಚುರಪಡಿಸ್ತಾ ಹೋದರು. ಆ ನಿಟ್ಟಿನಲ್ಲಿ ಬ್ರಿಟಿಷರ ಆಳ್ವಿಕೆ ಇದ್ದಂತಹ ಭಾರತದಲ್ಲಿ ಅನೇಕರು ಬ್ರಿಟಿಷ್ ಅಧಿಕಾರಿಗಳು ಭಾರತೀಯರನ್ನ ತುಚ್ಛೀಕರಣದಿಂದ ನೋಡ್ತಿದ್ರು. ಬ್ರಿಟಿಷರು ಶ್ವೇತವರ್ಣೀಯರಾಗಿದ್ರೆ ಭಾರತೀಯರು ಕಪ್ಪು ಜನಾಂಗದವರಾಗಿದ್ರು. ಆದ್ರಿಂದ ಭಾರತೀಯರನ್ನ ನಾಗರಿಕರನ್ನಾಗಿ ಮಾಡುವರು ಎನ್ನುವಂತಹ ಬಿಳಿಯನ ಮೇಲಿನವರೇ ಎನ್ನುವಂತಹ ಸಿದ್ಧಾಂತವನ್ನ ಪ್ರಚುರಪಡಿಸಿದಂಥವರು ಕಾಣಬಹುದು, ಪ್ರಚುರಪಡಿಸಿದಂಥದ್ದನ್ನು ನಾವು ಕಾಣಬಹುದು. ಈ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಬ್ರಿಟಿಷರು ತಮ್ಮ ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲಿಕ್ಕೆ ಯೋಜನೆಗಳನ್ನು ಹೊಂದಿದ್ರು. ಅನೇಕ ಭಾರತೀಯರು ತಮ್ಮ ಪರಂಪರೆಯನ್ನ ಹೊಸ ದೃಷ್ಟಿಕೋನಗಳ ಮೂಲಕ ನೋಡಲಿಕ್ಕೆ ಆರಂಭಿಸಿದ್ರು. ಭಾರತೀಯತೆ ಎನ್ನುವಂತಹ ಹೊಸ ಅಸ್ಮಿತಿ ದೇಶದಲ್ಲಿ ಹುಟ್ಟುಕೊಳ್ಳಲಿಕ್ಕೆ ಇದು ಕಾರಣ ಆಯಿತು. ಭಾರತೀಯ ಸಮಾಜದಲ್ಲಿ ಮಹಿಳೆಯರಿಗೆ ಉತ್ತಮವಾದಂತಹ ಸ್ಥಾನಮಾನ ಇರಲಿಲ್ಲ. ಸಮಾಜದಲ್ಲಿ ಶೂದ್ರಾತಿ ಸಮುದಾಯಗಳು ಅನೇಕ ಹಕ್ಕುಗಳಿಂದ ವಂಚಿತರಾಗಿದ್ದರು. ಇವರ ವಿರುದ್ಧ ವಿವಿಧ ಕಾಲಘಟ್ಟದಲ್ಲಿ ಅನೇಕ ಚಳವಳಿಗಳು ನಡೆದವು. ಪ್ರಾಚೀನ ಮತ್ತು ಮಧ್ಯಕಾಲೀನ ಚಳವಳಿಗಳಿಗಿಂತ ಭಿನ್ನವಾದಂತಹ ಸುಧಾರಣಾ ಚಳವಳಿಗಳು ಬ್ರಿಟಿಷ್ ವಸಾಹತು ಕಾಲಘಟ್ಟದಲ್ಲಿ ಹುಟ್ಟುಕೊಂಡು ಇವು ಜಾತಿ ಪದ್ಧತಿ, ಲಿಂಗ ಸಮಾನತೆ, ಸತಿ ಪದ್ಧತಿ, ವಿಧವಾ ವಿವಾಹಕ್ಕೆ ನಿರ್ಬಂಧ ಪದ್ಧತಿ, ಶೂದ್ರ ಮತ್ತು ಶೂದ್ರಾತಿಶೂದ್ರರು ಶಿಕ್ಷಣದಿಂದ ವಂಚಿತರಾಗಿರುವಂತಹ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಇವುಗಳ ಸುಧಾರಣೆಗೆ ಹೋರಾಟವನ್ನು ರೂಪಿಸಿದರು. ಈ ಹೋರಾಟವನ್ನು ರೂಪಿಸಿದಂಥವರಲ್ಲಿ ಮೊದಲಿಗರಾದಂಥವರು ರಾಜಾ ರಾಮ್ ಮೋಹನ್ ರಾಯ್. ಇವರಷ್ಟೇ ಇದ್ರ ಇಲ್ಲ, ಸಾಕಷ್ಟು ಜನ ಈ ಸಮಾಜದಲ್ಲಿದ್ದಂತಹ ಈ ಒಂದು ಅಂಧ ಆಚರಣೆಗಳು, ಮೂಢನಂಬಿಕೆಗಳು ಇವುಗಳ ವಿರುದ್ಧ ಹೋರಾಟವನ್ನು ಮಾಡಿದ್ರು. ಅದರಲ್ಲಿ ಮೋಹನ್ ರಾಯ್ ಮೊದಲಿಗರು. ನಂತರದಲ್ಲಿ ದಯಾನಂದ ಸರಸ್ವತಿ, ಜ್ಯೋತಿರಾವ್ ಬಾಪುಲೆ, ನಂತರ ಸ್ವಾಮಿ ವಿವೇಕಾನಂದ, ಅನಿ ಬೆಸೆಂಟ್, ಎಂ.ಜಿ. ರಾನಡೆ, ಸರ್ ಸೈಯದ್ ಅಹಮದ್ ಖಾನ್, ನಾರಾಯಣ ಗುರು, ಪೆರಿಯಾರ್ ಮೊದಲಾದವರೆಲ್ಲರೂ ಸಹ ಈ ಒಂದು ಧರ್ಮದ ಸುಧಾರಣೆಯನ್ನು ಮಾಡಲಿಕ್ಕೆ ಅವತರಿಸಿ ಬರ್ತಾರೆ.
ಈ ರೀತಿ ಧಾರ್ಮಿಕ ಸುಧಾರಣಾ ಚಳವಳಿಗಳು ಪ್ರಾರಂಭ ಆಗುತ್ತವೆ. ಮೊದಲನೇದಾಗಿ ರಾಜಾರಾಮ್ ಮೋಹನ್ ರಾಯ್ ಅವರ ಸಾಧನೆಗಳನ್ನು ಧಾರ್ಮಿಕ ಸುಧಾರಣೆಯನ್ನು ತಿಳಿಯುವುದಾದ್ರೆ, ರಾಜಾರಾಮ್ ಮೋಹನ್ ರಾಯರು ಸಾಲಿವಾರ ಶಕೆ 1772ರಿಂದ 1830 ಜೀವಿಸಿದರು. ಇವರು ಸಂಸ್ಕೃತ ಸಾಹಿತ್ಯ, ಹಿಂದೂ ತತ್ವಮೀಮಾಂಸೆ, ಕುರಾನ್, ಪರ್ಷಿಯನ್ ಮತ್ತು ಅರೇಬಿಕ್ ಸಾಹಿತ್ಯದಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದರು. ಸಮಾಜದಲ್ಲಿದ್ದಂಥ ಅನೇಕ ಆಗು ಹೋಗುಗಳನ್ನ ತಿಳ್ಕೊಂಡಿದ್ರು, ಆಚರಣೆಗಳನ್ನ ಅಧ್ಯಯನ ಮಾಡಿದ್ರು, ಅವುಗಳ ಮೂಲಕ ಯಾವ ರೀತಿಯಾದಂತಹ ಒಂದು ಬದಲಾವಣೆಯನ್ನು ತರಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಅನೇಕ ಜನ ಸ್ನೇಹಿತರೊಂದಿಗೆ ಇವುಗಳ ಬಗ್ಗೆ ಚರ್ಚೆಯನ್ನು ನಡೆಸುತ್ತಿದ್ರು. ಅನೇಕ ಧರ್ಮಗಳ ಬಗ್ಗೆ ಪಾಂಡಿತ್ಯವನ್ನ, ಜ್ಞಾನವನ್ನ ಹೊಂದಿ ವಿವಿಧ ಧರ್ಮಗಳ ಪವಿತ್ರ ಗ್ರಂಥಗಳಾದಂತಹ ಬೈಬಲ್, ಕುರಾನ್ ಇವುಗಳನ್ನ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡಿದ್ರು. ಜೊತೆಗೆ ಇಬ್ರು ಮತ್ತೆ ಗ್ರೀಕ್ ಭಾಷೆಯನ್ನು ಸಹ ಕಲ್ತ್ಕೊಂಡಂತವರಾಗಿದ್ರು, ಪಾಂಡಿತ್ಯವನ್ನು ಪಡೆದಂತವರಾಗಿದ್ರು ರಾಜಾರಾಮ್ ಮೋಹನ್ ರಾಯ್. ಇವರು ತಮ್ಮ ಸ್ನೇಹಿತರೊಂದಿಗೆ ಒಡಗೂಡಿಕೊಂಡು ಕಲ್ಕತ್ತಾದಲ್ಲಿ ಆತ್ಮೀಯ ಸಭಾ ಇದನ್ನ ಸ್ಥಾಪನೆ ಮಾಡಿದ್ರು. ಈ ಆತ್ಮೀಯ ಸಭಾ ಸ್ಥಾಪನೆಯ ಉದ್ದೇಶ ಸಾಮಾಜಿಕ ಮತ್ತು ಧಾರ್ಮಿಕ ಪಿಡುಗುಗಳಿಂದ ಬಂಗಾಳದ ಸಮಾಜವನ್ನ ಕೊನೆಗೊಳಿಸುವಂಥದ್ದು. ಬಂಗಾಳದಲ್ಲಿದ್ದಂತಹ ಈ ಒಂದು ಸಾಮಾಜಿಕ ಮತ್ತೆ ಧಾರ್ಮಿಕ ಪಿಡುಗುಗಳು, ಸಮಾಜದಲ್ಲಿದ್ದಂತಹ ಒಂದು ಕೆಲವು ಕೆಟ್ಟ ಆಚರಣೆಗಳು, ದುಷ್ಟ ಸಂಪ್ರದಾಯಗಳನ್ನ ಹೋಗಲಾಡಿಸಿ ಬಂಗಾಳದಲ್ಲಿದ್ದಂತಹ ಜನಸಮುದಾಯವನ್ನ, ಸಮಾಜವನ್ನ ಅವರನ್ನ ಪರಿಷ್ಕೃತಗೊಳಿಸುವಂಥದ್ದು, ಶುದ್ಧೀಕರಣಗೊಳಿಸುವಂತಹ ಒಂದು ಕ್ರಿಯೆಗೋಸ್ಕರ ಆತ್ಮೀಯ ಸಭಾ ಅನ್ನುವಂಥದ್ದನ್ನ ತಮ್ಮ ಸ್ನೇಹಿತರೊಂದಿಗೆ ಒಳಗೂಡಿಯಲ್ಲಿ ಸ್ಥಾಪನೆಯನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಹಿಂದೂ ಧರ್ಮದಲ್ಲಿ ಅನೇಕ ಆಚರಣೆಗಳಿವೆ. ಜಾತಿ ಪದ್ಧತಿ ಇತ್ತು, ವಿಧವಾ ಪುನರ್ವಿವಾಹಕ್ಕೆ ಅವಕಾಶ ಇರಲಿಲ್ಲ, ಸತಿಸಾಗಮನ ಪದ್ಧತಿ ಇತ್ತು. ಇವುಗಳನ್ನ ಹೋಗಲಾಡಿಸಬೇಕು. ಜೊತೆಗೆ ಹಿಂದೂ ಧರ್ಮವನ್ನು ಸಹ ಶುದ್ಧೀಕರಿಸಬೇಕು. ಜನರಲ್ಲಿ ಇದ್ದಂತಹ ಮೂಢನಂಬಿಕೆಗಳು ಇವುಗಳನ್ನು ಹೋಗಲಾಡಿಸಿ ಧರ್ಮವನ್ನ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು, ಪುನರ್ ರೂಪಿಸಬೇಕು. ಅದಕ್ಕೆ ಅನೇಕ ಜನರು ಅದರ ಮೇಲೆ ನಂಬಿಕೆಯನ್ನ ಇಟ್ಟು ಆ ಧರ್ಮವನ್ನು ಪಾಲಿಸುವಂತಹ ನಿಟ್ಟಿನಲ್ಲಿ ಎಲ್ಲರಿಗೂ ಸಹ ಅವಕಾಶವನ್ನ ಕಲ್ಪಿಸಿಕೊಡುವಂತಹ ಒಂದು ಪ್ರಯತ್ನವನ್ನ ರಾಜಾರಾಮ್ ಮೋಹನ್ ರಾಯರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಿಂದೂ ಧರ್ಮದ ಶುದ್ಧೀಕರಣ ಆಗುತ್ತೆ. ಇಂತಹ ಒಂದು ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ ರಾಜಾರಾಮ್ ಮೋಹನ್ ರಾಯ್. ಈ ರೀತಿ ಚಳುವಳಿಯನ್ನು ಪ್ರಾರಂಭಿಸಿದ್ರು. ಇವರ ಜೊತೆಗೆ ಹಿಂದೂ ಧರ್ಮದಲ್ಲಿದ್ದಂತಹ ಒಂದು ಅನಿಷ್ಟ ಆಚರಣೆಗಳನ್ನ ಹತ್ತಿಕ್ಕಿ ಸ್ತ್ರೀ ಪುರುಷರ ನಡುವೆ ಸಮಾನತೆಯನ್ನ ತರುವಂತಹ ಪ್ರಯತ್ನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ಆ ಸಂದರ್ಭದಲ್ಲಿ ಬ್ರಿಟಿಷರ ಆಳ್ವಿಕೆ ಭಾರತದಲ್ಲಿ ಇವರ ಈ ಒಂದು ಪ್ರಯತ್ನದಿಂದ, ಇವರ ಬೆಂಬಲದಿಂದ, ರಾಜಾರಾಮ್ ಮೋಹನ್ ರಾಯರ ಬೆಂಬಲದಿಂದ ಆಗಿನ ಬ್ರಿಟಿಷ್ ಗವರ್ನರ್ ಜನರಲ್ ಆದಂತಹ ವಿಲಿಯಂ ಬೆಂಟಿಕ್ ಈತ ಇವರ ಬೆಂಬಲದಿಂದ 1829ರಲ್ಲಿ ಸತಿ ಪದ್ಧತಿಯನ್ನ ಕಾನೂನಾತ್ಮಕವಾಗಿ ನಿಷೇಧಿಸಿತು. ಏನು ಸತಿ ಪದ್ಧತಿ ಅಂತಂದ್ರೆ, ಮಕ್ಕಳೇ ಗೊತ್ತಿರುವುದು ಸತಿ ಪದ್ಧತಿ ಅಂತಂದ್ರೆ, ಆಗ ಹಿಂದೂ ಸಂಪ್ರದಾಯದ ಪ್ರಕಾರ ಗಂಡ ಏನಾದರೂ ಅಕಾಲಿಕವಾಗಿ ಮರಣವಾಗಿದ್ರೆ, ಸಾವನ್ನಪ್ಪಿದ್ರೆ ಸತಿಯು ಸಹ ಗಂಡನ ಜೊತೆ ಚಿತೆಯನ್ನೇರಬೇಕಾಗಿತ್ತು. ಇದನ್ನೇ ಸತಿ ಪದ್ಧತಿ ಅಥವಾ ಸತಿ ಸಹಗಮನ ಪದ್ಧತಿ ಅಂತ ಹೇಳಿ ನೋಡಿ. ಆಗ ಚಿಕ್ಕ ವಯಸ್ಸಿನಲ್ಲೇ ಬಾಲ್ಯ ವಿವಾಹಗಳು ನಡೀತಿದ್ವು. ಅಕಾಲಿಕ ಈಗಿನ ತರ ಸಾಕಷ್ಟು ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ರೋಗಗಳಿಗೆ ಮದ್ದಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಅಕಾಲಿಕವಾಗಿ ಗಂಡ ಏನಾದರೂ ಸಾವನ್ನಪ್ಪಿದ್ರೆ ಹೆಂಡತಿಯೂ ಸಹ ಚಿಕ್ಕ ವಯಸ್ಸಿನವಳೇ ಇರಲಿ, ಆಕೆ ಏನ್ ಮಾಡಬೇಕಾಗಿತ್ತು, ಗಂಡನ ಜೊತೆ ಆಕೆಯೂ ಸಹ ಚಿತೆಯನ್ನೇ ಇರಬೇಕಾಗಿತ್ತು. ಇಂತಹ ಒಂದು ಅನಿಷ್ಟ ಪದ್ಧತಿ ಹಿಂದೂ ಸಂಪ್ರದಾಯದಲ್ಲಿ. ಇಂತಹ ಒಂದು ಪದ್ಧತಿಯನ್ನ ರಾಜಾರಾಮ್ ಮೋಹನ್ ರಾಯರು ವಿರೋಧಿಸಿದ್ರು. ಜೊತೆಗೆ ಆಗಿನ ಗವರ್ನರ್ ಜನರಲ್ ಆದಂತಹ ವಿಲಿಯಂ ಬೆಂಟಿಕನಿಗೆ ಬೆಂಬಲವನ್ನು ನೀಡಿ ಅವರಿಗೆ ಬೆಂಬಲವನ್ನು ನೀಡಿದ್ರು. ಅದರ ಪ್ರಯತ್ನದ ಫಲವಾಗಿ 1829ರಲ್ಲಿ ಗವರ್ನರ್ ಜನರಲ್, ಬ್ರಿಟಿಷ್
ಇಲ್ಲದ ಪದ್ಧತಿ. ಏನಂತರ ಜನರ ಇದ್ದಂತಹ ಮೂಢನಂಬಿಕೆಯನ್ನು ಹೋಗಲಾಡಿಸಲಿಕ್ಕೆ, ಜ್ಞಾನಾರ್ಜನೆಯನ್ನು ಮಾಡಲಿಕ್ಕೆ, ಅಧ್ಯಯನವನ್ನು ಮಾಡಲಿಕ್ಕೆ ಸಾಕಷ್ಟು ಅವಕಾಶವನ್ನ ಕಲ್ಪಿಸಿಕೊಟ್ರು. ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ತ್ರೀಯರಿಗೆ ವಿದ್ಯಾಭ್ಯಾಸಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಪ್ರಯತ್ನವನ್ನ ಇವರು ಮಾಡಿದ್ರು. ಜನರಲ್ಲಿ ವೈಚಾರಿಕ ಮನೋಭಾವನೆಯನ್ನು ಮೂಡಿಸಲಿಕ್ಕೆ ಬಂಗಾಳಿ ಭಾಷೆಯಲ್ಲಿ ರಾಜಾರಾಮ್ ಮೋಹನ್ ರಾಯರು ಸಂವಾದ ಕೌಮುದಿ ಎನ್ನುವಂತಹ ಕೃತಿಯನ್ನ ರಚನೆ ಮಾಡಿದರು. ಸಂವಾದ ಕೌಮುದಿ ಎನ್ನುವಂತ ಪತ್ರಿಕೆಯನ್ನ ಪ್ರಾರಂಭಿಸ್ತಾರೆ. ಕೃತಿಯಲ್ಲ, ಅದು ಪತ್ರಿಕೆ. ನಾನು ಕೇಳಬಹುದು ಪ್ರಶ್ನೆಯನ್ನ ಪಬ್ಲಿಕ್ ಎಕ್ಸಾಮ್ಗಳಲ್ಲಿ. ರಾಜಾರಾಮ್ ಮೋಹನ್ ರಾಯರು ಪ್ರಕಟಿಸಿದಂತಹ ಪತ್ರಿಕೆಯನ್ನ ಹೆಸರಿಸಿ, ಅಥವಾ ಮಲ್ಟಿಪಲ್ ಚಾಯ್ಸ್ ಸಹ ಕೇಳಬಹುದು. ನೆನ್ಪಿಟ್ಕೊಳ್ಳಿ, ರಾಜಾರಾಮ್ ಮೋಹನ್ ರಾಯರು ಬಂಗಾಳಿ ಭಾಷೆಯಲ್ಲಿ ಹೊರಡಿಸಿದಂತಹ ಪತ್ರಿಕೆ ಸಂವಾದ ಕೌಮುದಿ. ಸರಿ, ಬ್ರಹ್ಮ ಸಮಾಜದ ಪ್ರಮುಖ ಅಂಶಗಳು. ಬ್ರಹ್ಮ ಸಮಾಜ ಇವರು ನಾನಾಗಲೇ ಹೇಳಿದೆ, ಹಿಂದೂ ಧರ್ಮದಲ್ಲಿ ಸುಧಾರಣೆಯನ್ನು ಮಾಡಲಿಕ್ಕೆ ಇವರು ಅವತರಿಸಿದರು. ಇವರನ್ನು ನವೋದಯದ ಪಿತಾಮಹ ಅಂತಲೂ ಸಹ ಕರಿತೀವಿ, ಪುನರುಜ್ಜೀವನದ ಪಿತಾಮಹ ಅಂತಲೂ ಸಹ ಕರಿತೀವಿ. ಒಂದು ಬ್ರಹ್ಮ ಸಮಾಜದ ಪ್ರಮುಖ ಅಂಶಗಳಲ್ಲಿ ನಾವು ಗಮನಿಸುವುದಾದ್ರೆ, ಮೊದಲನೇದು ಏಕದೇವತಾರಾಧನೆ. ದೇವರೊಬ್ಬನೇ ನಾಮಾನುವು. ಯಾವುದೇ ದೇವರನ್ನ ಪೂಜಿಸುವುದು ಬೇಡ, ಯಾವ್ಯಾವುದೋ ದೇವರನ್ನ ಪೂಜಿಸುವುದು ಬೇಡ, ಒಬ್ಬ ದೇವರನ್ನು ಮಾತ್ರ ಪೂಜಿಸಿ. ಏಕದೇವತಾರಾಧನೆಯನ್ನ ಇವರು ಪ್ರತಿಪಾದಿಸ್ತಾರೆ. ಒಬ್ಬನೇ ದೇವನು, ಆತ ಎಲ್ಲರೂ ಸಹ ಕಾಪಾಡ್ತಾರೆ. ಎರಡನೇ, ಅರ್ಥಹೀನ ಆಚರಣೆಗಳ ವಿರೋಧ. ಅನೇಕ ಅರ್ಥಹೀನ ಆಚರಣೆಗಳು ನೀವು ನೋಡಬಹುದು ವಿದ್ಯಾರ್ಥಿಗಳೇ. ಯಾವ ಯಾವ ಅರ್ಥಹೀನ ಆಚರಣೆಗಳಿವೆ? ಕೆಲವೊಂದು ಮೂಢನಂಬಿಕೆಗಳನ್ನು ನಾವು ಕಾಣ್ತೀವಿ ಅಲ್ವಾ, ಸಮಾಜದಲ್ಲಿ ಗಮನಿಸ್ತಾ ಇರ್ತೀವಿ ನಾವು. ಬೆಳಿಗ್ಗೆ ಎದ್ದ ತಕ್ಷಣ ಅಕಸ್ಮಾತ್ ಎಲ್ಲ ನಾವು ಹೊರಡ್ತಿರ್ತೀವಿ, ಯಾರಾದ್ರೂ ಎಲ್ಲಿಗೆ ಅಂತ ಕೇಳಿದ್ರೆ ಅಪಶಕನ ಆಯ್ತು. ದಾರಿಯಲ್ಲಿ ಹೋಗ್ತಿರ್ತೀವಿ, ಬೆಕ್ಕಡ್ಡ ಬಂತು, ಅಪಶಕನ ಆಯ್ತು. ಇವು ಎಲ್ಲವೂ ಅರ್ಥಹೀನ ಆಚರಣೆಗಳು ಅಲ್ವಾ. ಇಂತಹ ಮೂಢನಂಬಿಕೆಗಳಿಂದ ಹೊರಬಂದು ಏನ್ ಮಾಡಬೇಕು, ನಾವು ವೈಜ್ಞಾನಿಕ ದೃಷ್ಟಿಕೋನದಿಂದ ಯೋಚನೆಯನ್ನು ಮಾಡಬೇಕು, ಚಿಂತನೆಯನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಈ ಅರ್ಥಹೀನ ಆಚರಣೆಗಳನ್ನು ನಾವು ವಿರೋಧಿಸಬೇಕು ಅಥವಾ ಬಿಟ್ಟುಬಿಡಬೇಕು. ಇವುಗಳನ್ನು ವಿರೋಧಿಸ್ತಾರೆ. ಮೂರನೇದಾಗಿ, ಪ್ರತಿಯೊಬ್ಬ ವ್ಯಕ್ತಿಯು ಘನತೆಯಿಂದ ಬಾಳಬೇಕು. ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಅದ್ವಿತೀಯ. ಅವನಿಗೆ ತನ್ನದೇ ಆದಂತಹ ಒಂದು ಬುದ್ಧಿಶಕ್ತಿ ಇದೆ, ಅವನದೇ ಆದಂತಹ ಜೀವನ ಇದೆ. ಆ ಜೀವನವನ್ನು ಅವನು ಸಾಮಾನ್ಯ ಜನರಂತೆ ಜೀವಿಸಬೇಕು. ಸಮಾಜದಲ್ಲಿದ್ದಂತಹ ಜಾತಿ ಪದ್ಧತಿ, ಮೇಲ್ವರ್ಗ, ಕೆಳವರ್ಗ, ಇವನು ಸ್ಪೃಶ್ಯ, ಇವನು ಅಸ್ಪೃಶ್ಯ ಅನ್ನುವಂಥದ್ದನ್ನ ಹೋಗಲಾಡಿಸಿ ಎಲ್ಲರೂ ಸಹ ಸಮಾನರು, ಎಲ್ಲರೂ ಸಹ ಘನತೆಯಿಂದ ಸಮಾಜದಲ್ಲಿ ಜೀವನವನ್ನು ಮಾಡಬೇಕು. ಯಾರ ಆಚರಣೆಗಳು ಸಹ ಸಮಾಜದ ಇತರ ವ್ಯಕ್ತಿಗಳಿಗೆ ಹಾನಿಯನ್ನುಂಟು ಮಾಡಬಾರದು ಅನ್ನುವಂತಹ ವಿಚಾರವನ್ನ ಇವರು ಪ್ರತಿಪಾದಿಸ್ತಾರೆ, ರಾಜಾರಾಮ್ ಮೋಹನ್ ರಾಯ್. ನಾಲ್ಕನೇ, ಬಹುಪತ್ನಿತ್ವವನ್ನ ವಿರೋಧಿಸಿದರು. ಎಂದೇ ಸಾಕಷ್ಟು ಒಬ್ಬ ಪುರುಷ ಅನೇಕ ಜನ ಮಹಿಳೆಯರನ್ನ ಮದುವೆ ಆಗಬಹುದು. ಇದನ್ನೇ ಬಹುಪತ್ನಿತ್ವ ಅಂತ ಕರಿತೀವಿ. ಈ ಬಹುಪತ್ನಿತ್ವ ಪದ್ಧತಿಯನ್ನ ಇವರು ವಿರೋಧಿಸ್ತಾರೆ. ಸ್ತ್ರೀಯರಿಗೆ ಸಮಾನವಾದಂತಹ ಅವಕಾಶವನ್ನ ಕಲ್ಪಿಸಿಕೊಳ್ಳಲಿಕ್ಕೆ, ಸಮಾನತೆಯನ್ನು ಕೊಡಲಿಕ್ಕೆ ಇವರು ಬೆಂಬಲವನ್ನ ನೀಡ್ತಾರೆ. ವಿಶೇಷವಾಗಿ ವಿಧವೆಯರ ದುಸ್ಥಿತಿಯನ್ನ ದೂರ ಮಾಡುವ ಸಲುವಾಗಿ ಅವರಿಗೆ ಆಸ್ತಿಯಲ್ಲಿ ಪಾಲು ಇರಬೇಕೆಂದು ರಾಜಾರಾಮ್ ಮೋಹನ್ ರಾಯರು ಪ್ರತಿಪಾದಿಸ್ತಾರೆ. ಜೊತೆಗೆ ಬ್ರಹ್ಮ ಸಮಾಜ ಬಾಲ್ಯ ವಿವಾಹವನ್ನ ವಿರೋಧಿಸಿತು. ಚಿಕ್ಕ ಮಕ್ಕಳಿಗೆ ಮದುವೆ ಮಾಡೋದು, ತೊಟ್ಲಲ್ಲಿ ಇರ್ತಾರೆ, ಅವಾಗಲೇ ಮದುವೆ ಮಾಡೋದು, ನಿನ್ ಗಂಡ ನಿನ್ನ ಹೆಂಡತಿ ಅಂತೀವಿ. ಇಂತಹ ಅನಿಷ್ಟ ಪದ್ಧತಿಗಳನ್ನ ಇವರು ವಿರೋಧಿಸುವಂತಹ ಒಂದು ಕಾಯಕವನ್ನ ಆ 19ನೇ ಶತಮಾನದಲ್ಲಿ ಮಾಡಿದ್ರು. ನಂತರ ಒಳ್ಳೆಯದು ಎಲ್ಲಿದ್ದರೂ ಸಹ ಅದನ್ನ ಸ್ವೀಕರಿಸಿ. ಒಳ್ಳೆಯದೆಲ್ಲನ ಇರಲಿ, ಒಳ್ಳೆಯತನ, ಒಳ್ಳೆಯ ಆಚಾರಗಳು, ಒಳ್ಳೆಯ ವಿಚಾರಗಳು ಎಲ್ಲಿದ್ರೂ ಸಹ ಅವುಗಳನ್ನ ಸ್ವೀಕರಿಸಬೇಕು ಅನ್ನುವಂತಹ ವಿಚಾರವನ್ನು ಬ್ರಹ್ಮ ಸಮಾಜ ಸಾರ್ತು. ವೇದಾಂತ ಮತ್ತು ಉಪನಿಷತ್ತುಗಳು ಆ ಆಶಯಗಳನ್ನು ಬೋಧಿಸುತ್ತವೆ ಅನ್ನುವಂಥದ್ದನ್ನ ತಿಳಿಸಿದ್ರು. ಪಶ್ಚಿಮ ನಾಗರಿಕತೆಗಳಲ್ಲಿ ಒಳ್ಳೆಯದಿದ್ದರೆ ಅದು ಕೂಡ ಸ್ವೀಕಾರಾರ್ಹ ಎನ್ನುವುದು ಅವರ ನಿಲುವಾಗಿತ್ತು. ಹೀಗಾಗಿ ಇಂಗ್ಲಿಷ್ ಶಿಕ್ಷಣಕ್ಕೆ
ರಾಜಾ ರಾಮಮೋಹನ್ ರಾಯರು ಹೆಚ್ಚಿನ ಒಂದು ಬಲವನ್ನ ಕೊಟ್ಟರು, ಆಶಯವನ್ನ ಇಟ್ಟರು. ಅದಕ್ಕೋಸ್ಕರವೇ ಅನೇಕ ಶಿಕ್ಷಣ ಸಂಸ್ಥೆಗಳು ಭಾರತದಲ್ಲಿ ತೆರಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ರು. ಆಗಲೇ ತಿಳ್ಕೊಂಡಿದ್ವಿ ನಾವು ಹಿಂದಿನ ತರಗತಿಗಳಲ್ಲಿ, 9ನೇ ತರಗತಿಗಳಲ್ಲಿ ಅದರ ಬಗ್ಗೆ ತಿಳ್ಕೊಂಡಿದ್ವಿ. ಕ್ರೈಸ್ತ ಮಿಷನರಿ ಸಂಸ್ಥೆಗಳು ಯಾವ ರೀತಿ ಬಂದು ಶಿಕ್ಷಣವನ್ನು ಯಾವ ರೀತಿ ಪ್ರಸಾರ ಮಾಡ್ತಿದ್ವು ಅನ್ನೋದನ್ನು. ನಂತರ ಇಷ್ಟೇ ಅಲ್ಲದೆ ರಾಜಾ ರಾಮಮೋಹನ್ ರಾಯರು ಪ್ರಗತಿಪರನಾದಂಥ ಪಶ್ಚಿಮದ ಆಲೋಚನಾ ಕ್ರಮಗಳನ್ನ ಭಾರತೀಯರು ಸ್ವಾಗತಿಸಬೇಕು ಅಂತ ಹೇಳಿದ್ರು. ಈ ನೆಲೆಯಲ್ಲಿ ಅನೇಕ ಶಾಲೆಗಳನ್ನ ಮತ್ತು ಕಲ್ಕತ್ತಾದಲ್ಲಿ ವೇದಾಂತ ಕಾಲೇಜನ್ನ ಸ್ಥಾಪನಿಸಲು ನೆರವನ್ನು ನೀಡಿದರು. ಕಲ್ಕತ್ತಾದಲ್ಲಿ ವೇದಾಂತ ಕಾಲೇಜನ್ನ ಸ್ಥಾಪನೆ ಮಾಡಲಿಕ್ಕೆ ನೆರವನ್ನು ನೀಡಿದರು. ರವೀಂದ್ರನಾಥ ಠಾಕೂರ್ ರಾಜಾ ರಾಮಮೋಹನ್ ರಾಯರನ್ನ ಆಧುನಿಕ ಭಾರತದ ಹರಿಕಾರ ಅಂದರು. ರವೀಂದ್ರನಾಥ ಠಾಕೂರ್ ಆಧುನಿಕ ಭಾರತದ ಹರಿಕಾರ ಅಂತ ಯಾರನ್ನ ಕರೆದಿದ್ರು? ರಾಜಾ ರಾಮಮೋಹನ್ ರಾಯ್. ಯಾಕೆ? ಧರ್ಮದಲ್ಲಿದ್ದಂತ ಅನೇಕ ಅಂಧಾಚರಣೆಗಳು, ಸತಿಪದ್ಧತಿ, ಬಾಲ್ಯ ವಿವಾಹ, ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ಹಿಂದೂ ಧರ್ಮದ ಸುಧಾರಣೆಯನ್ನ ಮಾಡಿದಂತವರಲ್ಲಿ ರಾಜಾ ರಾಮಮೋಹನ್ ರಾಯರು ಪ್ರಮುಖರಾಗಿದ್ದರು. ಅವರಂತೆ ಯಾರೂ ಸಹ ಇಲ್ಲಿವರೆಗೂ ಸಹ ಮುಂದೆ ಬಂದಿರಲಿಲ್ಲ. ಅಂತ ಒಂದು ಪ್ರಯತ್ನದಲ್ಲಿ ಯಶಸ್ವಿ ಆದ್ರಿಂದ ರವೀಂದ್ರನಾಥ್ ಠಾಕೂರ್ ರಾಜಾ ರಾಮಮೋಹನ್ ರಾಯರನ್ನ ಆಧುನಿಕ ಭಾರತದ ಹರಿಕಾರ, ಪುನರುಜ್ಜೀವನದ ಜನಕ, ಭಾರತೀಯ ರಾಷ್ಟ್ರೀಯತೆಯ ಪ್ರವಾದಿ ಅಂತ ಹೇಳುವ ಮೂಲಕ ರಾಜಾ ರಾಮಮೋಹನ್ ರಾಯರನ್ನ ಮತ್ತು ಬ್ರಹ್ಮ ಸಮಾಜವು ಮಾಡಿದಂತ ಸೇವೆಯನ್ನ ರವೀಂದ್ರನಾಥ ಠಾಕೂರ್ ಅವರು ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ಇಂಥ ಅದ್ಭುತವಾದಂತಹ ವ್ಯಕ್ತಿ ರಾಜಾ ರಾಮಮೋಹನ್ ರಾಯರ. ನಂತರ ಯುವ ಬಂಗಾಳಿ ಚಳುವಳಿ. ಮಕ್ಕಳೇ, ಇದಕ್ಕಿಂತ ಮುಂಚೆ ಮುಖ್ಯ ಅಂಶಗಳನ್ನು ನಾವು ತಿಳ್ಕೊಳ್ಳೋದಾದ್ರೆ, ರಾಜಾ ರಾಮಮೋಹನ್ ರಾಯರು ಬ್ರಹ್ಮ ಸಮಾಜದ ಸ್ಥಾಪಕರು. ಇವರು 1772ರಿಂದ 1830ವರೆಗೆ ಜೀವನವನ್ನ ಜೀವಿಸಿದ್ರು. ಹಿಂದೂ ಧರ್ಮದಲ್ಲಿ ಸುಧಾರಣೆಯನ್ನು ಮಾಡಲಿಕ್ಕೆ, ಧರ್ಮದಲ್ಲಿರುವಂತಹ ಅನೇಕ ಆಚರಣೆಗಳನ್ನ ಹೋಗಲಾಡಿಸಲಿಕ್ಕೆ ಸ್ನೇಹಿತರೊಂದಿಗೆ ಒಡಗೂಡಿ ಕಲ್ಕತ್ತಾದಲ್ಲಿ ಆತ್ಮೀಯ ಸಭಾ ಅನ್ನುವಂತಹ ಒಂದು ಸಭೆಯನ್ನ ಕರೆದ್ರು, ಅಥವಾ ಒಂದು ಸಂಘವನ್ನ ಸ್ಥಾಪನೆ ಮಾಡಿದ್ರು. ನಂತರ ಧಾರ್ಮಿಕ ಪಿಡುಗುಗಳಿಂದ ಬಂಗಾಳದ ಜನರನ್ನ ವಿಮುಕ್ತಿಗೊಳಿಸಬೇಕು, ಅವರಿಗೆ ಆ ಒಂದು ಪಿಡುಗುಗಳಿಂದ ಅವರನ್ನ ದೂರ ಮಾಡಬೇಕು, ಹಿಂದೂ ಧರ್ಮದ ಸುಧಾರಣೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಿಂದೂ ಧರ್ಮದಲ್ಲಿ ಇದ್ದಂತ ಅನೇಕ ಅನರ್ಥ ಮತ್ತು ಅರ್ಥಹೀನ ಆಚರಣೆಗಳನ್ನ, ಮೂಢನಂಬಿಕೆಗಳನ್ನ, ಅಲ್ಲಿದ್ದಂತ ಅನಿಷ್ಟ ಪದ್ಧತಿಗಳನ್ನ ಹೋಗಲಾಡಿಸಲಿಕ್ಕೆ ಪ್ರಯತ್ನ ಪಟ್ಟರು. ಆ ನಿಟ್ಟಿನಲ್ಲಿ ಆಗಿನ ಭಾರತದ ಗವರ್ನರ್ ಜನರಲ್ ಆಗಿದ್ದಂತ ಲಾರ್ಡ್ ವಿಲಿಯಂ ಬೆಂಟಿಕ್ ಇವರೊಂದಿಗೆ ಒಡಗೂಡಿ ಬೆಂಬಲವನ್ನು ನೀಡಿದ್ರಿಂದ ಇವರಿಗೆ ಕ್ರಿಸ್ತಶಕ ಅಥವಾ ಸಾಲಿವಾಹನ ಶಕೆ 1829ರಲ್ಲಿ ವಿಲಿಯಂ ಬೆಂಟಿಕ್ ಸತಿ ಪದ್ಧತಿಯನ್ನ ಕಾನೂನಾತ್ಮಕವಾಗಿ ನಿಷೇಧವನ್ನು ಮಾಡಲಾಯಿತು. ಇದಕ್ಕೆ ಪರೋಕ್ಷವಾಗಿ ಕಾರಣಕರ್ತರು ರಾಜಾ ರಾಮಮೋಹನ್ ರಾಯರು. ಜೊತೆಗೆ ಜನರಲ್ಲಿ ವಿಚಾರವಂತಿಕೆಯನ್ನ, ವೈಜ್ಞಾನಿಕತೆಯನ್ನ, ಶಿಕ್ಷಣದ ಪ್ರಚಾರವನ್ನ, ವೈಜ್ಞಾನಿಕ ಯೋಜನೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಅವರಿಗೆ ಪ್ರೇರೇಪಣೆಯನ್ನ ಮಾಡಲಿಕ್ಕೆ ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮುದಿ ಎನ್ನುವಂತಹ ಪತ್ರಿಕೆಯನ್ನ ಹೊರಡಿಸಿದ್ರು. ಈ ಎಲ್ಲದರ ಫಲವಾಗಿ ಇವರನ್ನ ರಾಜಾ ರಾಮಮೋಹನ್ ರಾಯರನ್ನ ರವೀಂದ್ರನಾಥ ಠಾಕೂರ್ ಅವರು ಆಧುನಿಕ ಭಾರತದ ಹರಿಕಾರ, ಪುನರುಜ್ಜೀವನದ ಜನಕ, ಭಾರತದ ರಾಷ್ಟ್ರೀಯತೆಯ ಪ್ರವಾದಿ ಅಂತ ಹೇಳಿ ಇವರನ್ನ ವಿಶ್ಲೇಷಣೆಯನ್ನ ಮಾಡಿದ್ರು.
ಇಷ್ಟು ಬ್ರಹ್ಮ ಸಮಾಜ. ಮಕ್ಕಳೇ, ಯುವ ಬಂಗಾಳಿ ಚಳವಳಿ, ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಇದು ಸಹ ಉತ್ತರ ಭಾರತದಲ್ಲಿ ಆಧುನಿಕತೆಯ ಗಾಳಿ ಬೀಸತೊಡಗುತ್ತಿತ್ತು. 19ನೇ ಶತಮಾನದಲ್ಲಿ ಕಲ್ಕತ್ತಾ ನಗರವು ಹೊಸ ಆಲೋಚನೆಗಳ ಕೇಂದ್ರ ಬಿಂದು ಆಗಿತ್ತು. 1820 ಮತ್ತೆ 1830ರ ದಶಕದಲ್ಲಿ ಹೊಸ ಚಳುವಳಿಗಳು ಕಲ್ಕತ್ತಾದಲ್ಲಿ ಉಟ್ಕೊಳ್ಳುತ್ತವೆ. ಈಗಾಗಲೇ ಬ್ರಹ್ಮ ಸಮಾಜವನ್ನು ನೀವು ಗಮನಿಸಿರಬಹುದು. ಇದೇ ಕಾಲಘಟ್ಟದಲ್ಲಿ ಮತ್ತೊಂದು ಚಳುವಳಿ ಹುಟ್ಕೊಳ್ತು, ಅದೇ ಯುವ ಬಂಗಾಳಿ ಚಳುವಳಿ. ಇದನ್ನು ಪ್ರಾರಂಭಿಸಿದವರು ಹೆನ್ರಿ ವಿವಿಯನ್ ಡಿರೇಜಿಯೋ. ಇವರು 1809 ಯುವ ಬಂಗಾಳಿ ಚಳುವಳಿ. ಹೆನ್ರಿ ವಿವಿಯನ್ ಡಿರೇಜಿಯೋ. ಇವರು ಈ ಬಂಗಾಳಿ ಚಳುವಳಿಯನ್ನ ಪ್ರಾರಂಭಿಸ್ತಾರೆ. 1809ರಿಂದ 1831ರವರೆಗೆ ಇವರು ಜೀವಿಸಿದ್ರು. ಇವರ ತಂದೆ ಡಿರೇಜಿಯೋ ಅವರ ತಂದೆ ಪೋರ್ಚುಗೀಸ್, ತಾಯಿ ಭಾರತೀಯರು. ಆದ್ರಿಂದ ಹೀಗಾಗಿ ಡಿರೇಜಿಯೋ ಅವರನ್ನ ಆಂಗ್ಲೋ ಇಂಡಿಯನ್ನರು ಅಂತ ಕರೀತಾರೆ. 1826ರಿಂದ 1831ರವರೆಗೆ ಕಲ್ಕತ್ತಾದ ಹಿಂದೂ ಕಾಲೇಜಿನಲ್ಲಿ ಇವರು ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ನಂತರ ಇವರು ಬೋಧನೆಯಲ್ಲಿ ಮಾಂತ್ರಿಕ ಶಕ್ತಿಗೆ ಒಳಗಾದಂತ ಅನೇಕ ವಿದ್ಯಾರ್ಥಿಗಳು ಅವರಿಗೆ ನಿಷ್ಠಾವಂತ ಅನುಯಾಯಿಗಳಾಗ್ತಾರೆ. ಇವರ ಬೋಧನೆಯಿಂದ ಅನೇಕ ವಿದ್ಯಾರ್ಥಿಗಳು ಇವರ ಅನುಯಾಯಿಗಳಾಗ್ತಾರೆ. ಯುರೋಪಿನ ಪುನರುಜ್ಜೀವನ ಚಳುವಳಿಯ ಆಶಯಗಳಿಂದ ಪ್ರಭಾವಿತಗೊಂಡಂತ ಇವರು ತಮ್ಮ ವಿದ್ಯಾರ್ಥಿಗಳು ಮತ್ತು ಸಹವರ್ತಿಗಳಲ್ಲಿ ವೈಜ್ಞಾನಿಕ ಆಲೋಚನೆಗಳನ್ನ ತುಂಬಿಸ್ತಾರೆ. ಹೊಸ ಶಿಕ್ಷಣ ಕ್ರಮವನ್ನ ಜಾರಿಗೊಳಿಸಲು ಬೇಕಾದಂತಹ ಪಠ್ಯಗಳನ್ನ ರೂಪಿಸುವಲ್ಲಿ ಇವರು ಶ್ರಮವನ್ನು ವಹಿಸ್ತಾರೆ. ವೈಜ್ಞಾನಿಕ ದೃಷ್ಟಿಯನ್ನ ಮೈಗೂಡಿಸಿಕೊಳ್ಳಲು ಇವರು ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನು ನೀಡ್ತಾರೆ. ಒಂದು ಆಲೋಚನೆಗಳಿಗೆ ವಿರುದ್ಧವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರಿಂದ ಅವರ ಆಕ್ರೋಶಕ್ಕೂ ಸಹ ಗುರಿಯಾಗ್ತಾರೆ. ಇದಕ್ಕೆಲ್ಲವೂ ಸಹ ಎದೆಗುಂದದೆ ಇವರು 1828ರಲ್ಲಿ ಅಕಾಡೆಮಿಕ್ ಅಸೋಸಿಯೇಷನ್ ಅನ್ನುವಂತಹ ಚರ್ಚಾ ವೇದಿಕೆಯನ್ನ ಕಟ್ಟುವ ಮೂಲಕ ಹೊಸ ಸಂವೇದನೆಗಳನ್ನ ಹುಟ್ಟುಹಾಕ್ತಾರೆ. ಯುವ ಬಂಗಾಳಿ ಚಳುವಳಿಯು ಪ್ರಕೃತಿ, ಮಾನವೀಯತೆ, ದೇವರು ಮುಂತಾದವುಗಳ ಬಗ್ಗೆ ಕುರಿತು ಚರ್ಚೆಯನ್ನ ಮಾಡುತ್ತಾ ಅನೇಕ ಸಂವಾದಗಳನ್ನು ನಡೆಸ್ತಾರೆ. ವಿದ್ಯಾರ್ಥಿಗಳು ಮತ್ತೆ ಅನುಯಾಯಿಗಳೊಂದಿಗೆ ಒಳಗೂಡಿ ಸಮಾಜದಲ್ಲಿದ್ದಂತಹ ಮೂಢನಂಬಿಕೆಗಳು, ಅವೈಜ್ಞಾನಿಕ ಮನೋಭಾವನೆ, ಮೌಢ್ಯಾಚಾರಗಳಲ್ಲಿ ಮುಳುಗಿದ್ದಂತಹ ಜನರಿಗೆ ಪರಿಹಾರವನ್ನ, ಅವುಗಳಿಂದ ಹೊರಬರಲಿಕ್ಕೆ ಅವರಿಗೆ ಬೇಕಾದಂತಹ ಶಿಕ್ಷಣವನ್ನ ನೀಡುವಂತಹ ಒಂದು ಪ್ರಯತ್ನವನ್ನ ಇವರು ಮಾಡ್ತಾರೆ. ಎಲ್ಲವನ್ನೂ ಸಹ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವ ಮನಸ್ಥಿತಿಯನ್ನು ಬೆಳೆಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ಸಾಧ್ಯ ಅನ್ನುವಂಥದ್ದನ್ನ ಇವರು ತಿಳಿಸ್ತಾರೆ. ಮಹಿಳಾ ಹಕ್ಕುಗಳ ಪ್ರತಿಪಾದಕರಾಗಿದ್ದಂತ ಇವರು ಜಾತಿ ಪ್ರೇರಿತವಾದಂತಹ ಶೋಷಣೆಯ ವಿರೋಧಿಯಾಗಿದ್ರು. ಸಂಪ್ರದಾಯಸ್ಥ ಕೌಟುಂಬಿಕ ಹಿನ್ನೆಲೆಯಿಂದ ಬಂದ ಅನೇಕ ವಿದ್ಯಾರ್ಥಿಗಳು ಇವರ ಪ್ರಭಾವಕ್ಕೆ ಒಳಗಾಗಿದ್ರು. ಕಲ್ಕತ್ತಾ, ಬಂಗಾಳದ ಕೆಲವು ಪ್ರದೇಶಗಳಿಗೆ ಹೋಗಿ ಇವರು ತಮ್ಮ ವಿಚಾರವನ್ನ ಮತ್ತೆ ಮೂಢನಂಬಿಕೆಗಳಲ್ಲಿ ನಂಬಿಕೆ ಇದ್ದಂತಹ ಜನರಲ್ಲಿ ಮೌಢ್ಯವನ್ನ ಹೋಗಲಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋದ್ರು. ಸಹೋದ್ಯೋಗಿಗಳು ಮತ್ತು ಅವರ ಬೆಂಬಲಿಗರ ಒತ್ತಡಕ್ಕೆ ಮಣಿದಂತ ಇವರು ತಮ್ಮ ಉದ್ಯೋಗಕ್ಕೆ ರಾಜೀನಾಮೆಯನ್ನ ನೀಡಿದರು. ಡಿರೇಜಿಯೋ ಅವರು ಕೇವಲ 22 ವರ್ಷದವರಿದ್ದಾಗ
1831ರಲ್ಲಿ ಕಾಲರಾ ರೋಗಕ್ಕೆ ತುತ್ತಾಗಿ ಕೊನೆಯುಸಿರನ್ನ ಎಳೆದರು. ಇದು ಯುವ ಬಂಗಾಳಿ ಚಳುವಳಿ. ಇದಾದ ನಂತರ ಆರ್ಯ ಸಮಾಜ. ಆರ್ಯ ಸಮಾಜದ ಸ್ಥಾಪಕರು ಯಾರು? ವಿದ್ಯಾರ್ಥಿಗಳೇ ತಿಳ್ಕೊಂಡಿಲ್ಲ. ಆರ್ಯ ಸಮಾಜ ಯಾರಿದ್ದರ ಸ್ಥಾಪಕರು? ದಯಾನಂದ ಸರಸ್ವತಿ. ವೆರಿ ಗುಡ್ ಮಕ್ಕಳೇ, ನೀವು ಸರಿ ಉತ್ತರ ಇದೆ. ದಯಾನಂದ ಸರಸ್ವತಿಯವರು ಆರ್ಯ ಸಮಾಜದ ಸ್ಥಾಪಕರು. 1875ರಲ್ಲಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನ ಸ್ಥಾಪಿಸಿದರು. 1875 ಎಲ್ಲಿ ಸ್ಥಾಪನೆ ಮಾಡಿದ್ದು? ಬಾಂಬೆ. 19ನೇ ಶತಮಾನದ ಕೊನೆಯ 2 ದಶಕಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿತ್ತು ಈ ಒಂದು ಆರ್ಯ ಸಮಾಜ. ದಯಾನಂದ ಸರಸ್ವತಿಯವರು 1824ರಲ್ಲಿ ಗುಜರಾತಿನ ಕಾತೇವಾಡದಲ್ಲಿ ಜನಿಸ್ತಾರೆ. ಆರಂಭಿಕದ ಹೆಸರು ಇರುವುದು ಮೂಲಶಂಕರ. ಇವರ ತಂದೆ ಅಂಬಾಶಂಕರ ತಿವಾರಿ, ತಾಯಿ ಅಮೃತಾಬಾಯಿ. ಅಂಬಾಶಂಕರ ತಿವಾರಿ ತಂದೆ ತಾಯಿ ಅಮೃತಾಬಾಯಿ. ಇವರ ಮಗನಾಗಿ ಜನಿಸ್ತಾನೆ ಗುಜರಾತಿನ ಕಾಟೇವಾಡದಲ್ಲಿ. ಇಂಗ್ಲಿಷ್ ವಿದ್ಯಾಭ್ಯಾಸದ ಕಡೆ ಆಸಕ್ತಿಯನ್ನು ತೋರಿದಂತಹ ದಯಾನಂದರು ಸಂಸ್ಕೃತ ಶಿಕ್ಷಣವನ್ನ ಪಡೆದರು. 21ನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಇವರು ಮುಂದಿನ ಸುಮಾರು 15 ವರ್ಷಗಳ ಕಾಲ ದೇಶದಾದ್ಯಂತ ಸಂಚರಿಸಿದರು. ದಯಾನಂದ ಸರಸ್ವತಿಯರು ತಮ್ಮ ಆಲೋಚನಾ ಕ್ರಮವನ್ನ ಸತ್ಯಾರ್ಥ ಪ್ರಕಾಶ ಅನ್ನುವಂತಹ ಗ್ರಂಥದಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವರು ವೇದಗಳ ಅಧ್ಯಯನದಿಂದ ಕಂಡುಕೊಂಡಂತಹ ಅಂಶ ಏನು ಅಂತಂದ್ರೆ, ಆಧುನಿಕ ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳು ಎಲ್ಲಿ ಸಿಗುತ್ತವೆ ಅಂದ್ರೆ ವೇದಗಳಲ್ಲಿ ಸಿಗುತ್ತವೆ. ವೇದಗಳು ಎಲ್ಲಾ ಸಮಸ್ಯೆಗಳಿಗೂ ಸಹ ಪರಿಹಾರವನ್ನು ಒದಗಿಸಿಕೊಡ್ತವೆ. ಈ ಹಿನ್ನೆಲೆಯಲ್ಲಿ ಅವರು ಒಂದು ಘೋಷವಾಕ್ಯವನ್ನ ಕೂಗ್ತಾರೆ. ಅದೇ ವೇದಗಳಿಗೆ ಮರಳಿ ಅಥವಾ ವೇದಗಳಿಗೆ ಹಿಂತಿರುಗಿ. ಘೋಷವಾಕ್ಯ ವೇದಗಳಿಗೆ ಮರಳಿ ಅಂದ್ರೆ ಪ್ರಸ್ತುತ ಭಾರತದ ಅನೇಕ ಸಮಸ್ಯೆಗಳೇನಿವೆ ಎಲ್ಲವಕ್ಕೂ ಸಹ ಪರಿಹಾರ ಎಲ್ಲಿ ಕಂಡುಕೊಳ್ತೀವಿ ನಾವು ಅಂತಂದ್ರೆ ವೇದಗಳಲ್ಲಿ ನಾವು ಕಂಡುಕೊಳ್ತೀವಿ. ವೇದಗಳಲ್ಲಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಇದೆ. ಅದಕ್ಕೋಸ್ಕರ ವೇದಗಳಲ್ಲಿರುವಂತದ್ದು ಸತ್ಯ, ವೇದಗಳಲ್ಲಿರುವಂತಹ ಆಚರಣೆಗಳನ್ನು ನಾವು ರೂಢಿಸಿಕೊಂಡಿದ್ದೆ ಆದ್ರೆ ಈ ಸಂಪ್ರದಾಯಗಳೇನಿವೆ, ಮೂಢನಂಬಿಕೆಗಳೇನಿವೆ, ಇವೆಲ್ಲವೂ ಸಹ ಹೋಗಲಾಡಿಸಿ ಭಾರತದ ಈ ಒಂದು ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದು ಅನ್ನುವಂತಹ ವಿಚಾರವನ್ನ ಇವರು ತಿಳಿಸಿಕೊಡ್ತಾರೆ ದಯಾನಂದ ಸರಸ್ವತಿಯವರು. ಆದ್ದರಿಂದಲೇ ಅವರು ವೇದಗಳಿಗೆ ಮರಳಿ ಎನ್ನುವಂತಹ ಘೋಷಣೆಯನ್ನು ಕೂಗ್ತಾರೆ. ಅಂದ್ರೆ ವೇದಗಳು ಸತ್ಯವನ್ನು ಹೊಂದಿವೆ ಎನ್ನುವಂಥದ್ದು. ಇದರಿಂದ ಇವರು ಸುಧಾರಣವಾದಿ ಎಂಬುದಕ್ಕಿಂತ ಬದಲಿಗೆ ಪುನರುತ್ಥಾನವಾದಿ ಎನಿಸಿಕೊಂಡ್ರು. 1877ರಲ್ಲಿ ಆರ್ಯ ಸಮಾಜದ ಕೇಂದ್ರ ಕಚೇರಿಯನ್ನ ಲಾಹೋರ್ನಲ್ಲಿ ತೆರೀತಾರೆ. ವೇದಗಳು ಮಾತ್ರ ಪ್ರಾಮಾಣಿಕೃತ ಅನ್ನುವಂಥದ್ದನ್ನ ಇವರು ಸಾರ್ತಾರೆ. ವೇದಗಳನ್ನು ಬಿಟ್ಟು ಉಳಿದವುದೆಲ್ಲವೂ ಮಿಥ್ಯ, ವೇದಗಳು ಒಂದೇ ಸತ್ಯ ಅನ್ನುವಂತಹ ವಿಚಾರವನ್ನ ಇವರು ತಿಳಿಸಿಕೊಡ್ತಾರೆ. ಆರ್ಯ ಸಮಾಜದ ಉದ್ದೇಶಗಳೇನು, ಯಾವ ಉದ್ದೇಶಗಳ ಈಡೇರಿಕೆಗೆ ಈ ಒಂದು ಆರ್ಯ ಸಮಾಜ ಸ್ಥಾಪನೆ ಆಯಿತು ಅನ್ನೋದನ್ನ ನಾವು ತಿಳಿಯೋದಾದ್ರೆ, ಮೊದಲನೇದಾಗಿ ಎಲ್ಲಾ ಹಿಂದೂಗಳು ರೂಪವಿಲ್ಲದ ಒಬ್ಬನೇ ದೇವರಲ್ಲಿ ನಂಬಿಕೆ ಇಡಬೇಕು. ಎಲ್ಲಾ ಹಿಂದೂಗಳು ರೂಪವಿಲ್ಲದ ಒಬ್ಬನೇ ದೇವರಲ್ಲಿ ನಂಬಿಕೆ ಇಡಬೇಕು. ಒಬ್ಬನೇ ದೇವರಲ್ಲಿ ನಂಬಿಕೆ.
ಹಿಂದೂಗಳಿಗೆ ದೇವರುಗಳು ಜಾಸ್ತಿ, ಸಾಕಷ್ಟು ದೇವರುಗಳನ್ನು ಪೂಜೆ ಮಾಡ್ತೇವೆ. ಅದೇ ರೀತಿ ಅವುಗಳನ್ನೆಲ್ಲವನ್ನು ಬಿಡಿ ರೂಪವಿಲ್ಲದ ಒಬ್ಬನೇ ದೇವರಲ್ಲಿ ನಂಬಿಕೆಯನ್ನಿಡಿ ಎನ್ನುವಂತಹ ವಿಚಾರವನ್ನ ದಯಾನಂದ ಸರಸ್ವತಿಯವರು ತಿಳಿಸಿದರು. ಎರಡನೇ, ಹುಟ್ಟಿನಿಂದ ಯಾರೂ ಶೂದ್ರರಲ್ಲ, ಹುಟ್ಟಿನಿಂದ ಯಾರೂ ಶೂದ್ರರಲ್ಲ, ಬ್ರಾಹ್ಮಣರೂ ಅಲ್ಲ, ಜಾತಿ ಆಧಾರವನ್ನ ತಿರಸ್ಕರಿಸಿದರು. ಜಾತಿ ವ್ಯವಸ್ಥೆಯ ತಿರಸ್ಕಾರ, ಜಾತಿ ವ್ಯವಸ್ಥೆಯನ್ನ ತಿರಸ್ಕರಿಸಿದರು. ವ್ಯಕ್ತಿ ಹುಟ್ಟಿನಿಂದ ಎಲ್ಲರೂ ಸಮಾನರು. ಅವನು ಪಡೆದಂತಹ ಸಂಸ್ಕಾರದಿಂದ ಆತ ಬ್ರಾಹ್ಮಣನಾಗ್ತಾನೆ, ಕ್ಷತ್ರಿಯನಾಗ್ತಾನೆ, ಶೂದ್ರನಾಗ್ತಾನೆ, ವೈಶ್ಯನಾಗ್ತಾನೆ ಅಂತ ಹೇಳಿ ತಿಳಿಸಿದ್ರು. ಸಂಸ್ಕಾರ ವ್ಯಕ್ತಿಯನ್ನ ಉನ್ನತ ಪದವಿಗೆ ಅಥವಾ ಉನ್ನತಿಗೆ ಕೊಂಡೊಯ್ಯುತ್ತೆ ಎನ್ನುವಂತ ವಿಚಾರವನ್ನ ಇವರು ತಿಳಿಸ್ತಾರೆ. ಮೂರನೇದು, ಅಂತರ್ಜಾತೀಯ ವಿವಾಹಗಳನ್ನು ಪ್ರೋತ್ಸಾಹಿಸಿದರು. ಅಂತರ್ಜಾತೀಯ ವಿವಾಹಗಳ ಪ್ರೋತ್ಸಾಹಗಳಿಗೆ ಪ್ರೋತ್ಸಾಹ. ಮಕ್ಕಳೇ, ಅಂತರ್ಜಾತೀಯ ವಿವಾಹಗಳಿಗೆ ಪ್ರೋತ್ಸಾಹ ಇದು 19ನೇ ಶತಮಾನದಲ್ಲಿ ನಡೀತಿದೆ ಅಲ್ವಾ? ಇದೇ ವಿಚಾರವನ್ನ ನಮ್ಮ ಬಸವೇಶ್ವರರು 12ನೇ ಶತಮಾನದಲ್ಲೇ ಮಾಡಿದರು. ಅಂತರ್ಜಾತೀಯ ವಿವಾಹಗಳನ್ನ ಆಗಿನ ಸಂದರ್ಭದಲ್ಲೇ ಮಾಡಿದರು. ಗೊತ್ತಾಗ್ತಿದೆಯಾ? ಆ ರೀತಿ ಇವರು ಸಹ, ದಯಾನಂದ ಸರಸ್ವತಿಯವರು ಸಹ ಅಂತರ್ಜಾತೀಯ ವಿವಾಹಗಳಿಗೆ ಪ್ರೋತ್ಸಾಹವನ್ನು ನೀಡಿದ್ರು. ಬಹುಪತ್ನಿತ್ವ ಮತ್ತು ಬಾಲ್ಯ ವಿವಾಹಗಳನ್ನು ತಿರಸ್ಕರಿಸಿದ್ರು. ಬಹುಪತ್ನಿತ್ವ, ಬಾಲ್ಯ ವಿವಾಹಗಳ ತಿರಸ್ಕಾರ. ಬಹುಪತ್ನಿತ್ವ ಮತ್ತು ಬಾಲ್ಯ ವಿವಾಹ ಪದ್ಧತಿಯನ್ನ ದಯಾನಂದ ಸರಸ್ವತಿಯವರು ತಿರಸ್ಕರಿಸಿದ್ರು. ಐದನೇದಾಗಿ, ಸ್ತ್ರೀ ಮತ್ತೆ ಪುರುಷರು ಸಮಾನರು ಅನ್ನುವಂತಹ ವಿಚಾರವನ್ನು ತಿಳಿಸಿದರು. ಹನ್ನೆರಡನೇ ಶತಮಾನದಲ್ಲಿ ಈ ಅಂಶಗಳೆಲ್ಲ ಇದೆ. ನೆನಪಿದೆಯಾ? ಬಸವಣ್ಣನವರ ಒಂದು ಕ್ರಾಂತಿ, ಅನುಭವ ಮಂಟಪ, ಅಲ್ಲಿ ಮಹಿಳೆಯರಿಗೂ ಅವಕಾಶ ಇತ್ತು. ಅನುಭವ ಮಂಟಪದಲ್ಲಿ ಅಕ್ಕಮಹಾದೇವಿ ಅಲ್ವಾ, ಅಕ್ಕಮಹಾದೇವಿ, ನೀಲಾಂಬಿಕೆ, ಇವರೆಲ್ಲರೂ ಸಹ 12ನೇ ಶತಮಾನದಲ್ಲಿ ಇದ್ದಂತಹ ಮಹಿಳಾ ವಚನಕಾರ್ತಿಯರು. ಅದೇ ರೀತಿ ಅದೇ ಅಂಶಗಳನ್ನ ದಯಾನಂದ ಸರಸ್ವತಿಯವರು 19ನೇ ಶತಮಾನದಲ್ಲೂ ಸಹ ಪ್ರಚುರಪಡಿಸಿದ್ರೆ, 12ನೇ ಶತಮಾನದಲ್ಲೇ ಬಸವೇಶ್ವರರು ಈ ಒಂದು ಸುಧಾರಣಾ ಚಳವಳಿಯನ್ನ ಕೈಗೊಂಡಿದ್ರು, ಕ್ರಾಂತಿಯನ್ನು ಪ್ರಾರಂಭಿಸಿದ್ರು. ಅಲ್ಲಿಂದ ಇಲ್ಲಿವರೆಗೂ ಸಹ ಜನ ಬದಲಾವಣೆ ಆಗ್ತಿಲ್ಲ. ಇದೇ ಒಂದು ಸಂಸ್ಕೃತಿ, ಇದೇ ಮೂಢನಂಬಿಕೆಗಳು, ಇದೇ ಕಂದಾಚಾರಗಳು, ಇದೇ ಸಂಪ್ರದಾಯಗಳನ್ನ ನಮ್ಮ ಜನ ಹಾಕೊಂತ ಬರ್ತಿದ್ರೆ, ನಡೆಸ್ಕೊಂತ ಬರ್ತಿದ್ರೆ, ಬದಲಾವಣೆಯನ್ನ ಕಾಣ್ತಿಲ್ಲ. ಪುನಃ ಬದಲಾಗಿ ಅಂತೇಳಿ ದಯಾನಂದ ಸರಸ್ವತಿಯವರು ಸ್ತ್ರೀ ಮತ್ತು ಪುರುಷರ ಸಮಾನತೆಯನ್ನ ಸಾಧಿಸಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಸಿದರು. ಆರನೇದಾಗಿ, ವೇದಗಳು ಮಾತ್ರ ಶ್ರೇಷ್ಠ, ವೇದಗಳು ಮಾತ್ರ ಶ್ರೇಷ್ಠ. ವೇದಗಳು ಮಾತ್ರ ಶ್ರೇಷ್ಠ ಮತ್ತು ಪ್ರಾಚೀನ ಪವಿತ್ರ ಗ್ರಂಥಗಳ ಅಧ್ಯಯನವನ್ನ ಮಾಡಬೇಕು, ಅವುಗಳನ್ನು ಬೋಧಿಸಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ. ಮತ್ತೊಂದು, ಸಮಾಜದ ಪ್ರಮುಖ ಕೆಲಸ ಅಂದ್ರೆ ಶುದ್ಧಿ ಚಳುವಳಿ. ಹಿಂದೂ ಧರ್ಮ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಗಳಿಗೆ ಮತಾಂತರಗೊಂಡವರಲ್ಲ. ಹಿಂದೂ ಧರ್ಮದಿಂದ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಗಳಿಗೆ ಮತಾಂತರಗೊಂಡವರನ್ನ ಮತ್ತೆ ಹಿಂದೂ ಧರ್ಮಕ್ಕೆ ಸೇರಿಸಿಕೊಳ್ಳುವಂತಹ ಕೆಲಸಕ್ಕೆ ಕೈ ಹಾಕಿದ್ರು. ಇದನ್ನೇ ಶುದ್ಧಿ ಚಳುವಳಿ ಅಂತ ಕರೆದರು. ಅಷ್ಟೇ ಅಲ್ಲದೆ ಗೋವುಗಳ ರಕ್ಷಣೆಗೆ ಗೋ ರಕ್ಷಣಾ ಸಂಘವನ್ನ ಆರಂಭಿಸಿದ್ರು. ಈ ರೀತಿ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಬ್ರಹ್ಮ ಸಮಾಜದಲ್ಲಿರುವಂತಹ ಕೆಲವು ಅಂಶಗಳನ್ನ ತನ್ನಲ್ಲಿ ಸೇರಿಸಿಕೊಂಡು ಹೊಸದಾದಂತಹ ವಿಚಾರಗಳನ್ನ ಇದರಲ್ಲಿ ರೂಪಿಸಿಕೊಂಡು ಸಮಾಜದಲ್ಲಿ ಮತ್ತು ಹಿಂದೂ ಧರ್ಮದಲ್ಲಿದ್ದಂಥ ಅನೇಕ ಆಚರಣೆಗಳ ವಿರುದ್ಧ ಹೋರಾಟವನ್ನ ಮಾಡಿತು.
ಈ ಸಮಾಜ 1921ರ ವೇಳೆಗೆ ಸುಮಾರು 5 ಲಕ್ಷ ಅನುಯಾಯಿಗಳನ್ನು ಹೊಂದಿತ್ತು. ದಯಾನಂದ ಸರಸ್ವತಿಯವರ ಮರಣದ ತರುವಾಯ ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜನ್ನ 1886ರಲ್ಲಿ ಪ್ರಾರಂಭಿಸಿದ್ರು. ಹಾಗೆಯೇ ಹರಿದ್ವಾರದಲ್ಲಿ ಗುರುಕುಲ ವಿಶ್ವವಿದ್ಯಾಲಯವನ್ನ ಆರಂಭಿಸಿದ್ರು. ಭಾರತೀಯ ರಾಷ್ಟ್ರೀಯ ಹೋರಾಟದ ಸಂದರ್ಭದಲ್ಲಿ ತೀವ್ರವಾದಿಗಳಾದಂತಹ ಲಾಲಾ ಲಜಪತ್ ರಾಯ್ ಅವರು ಆರ್ಯ ಸಮಾಜದ ತತ್ವಗಳಿಂದ ಪ್ರೇರೇಪಣೆಯನ್ನ ಪಡೆದಿದ್ದರು. ಗೊತ್ತಾಗ್ತಿದೆಯಾ ಮಕ್ಕಳೇ? ಸಮಾಜದಲ್ಲಿ ಎಂಥ ಆಚರಣೆಗಳಿದ್ವು, ಅವುಗಳನ್ನು ಹೋಗಲಾಡಿಸಲಿಕ್ಕೆ ಎಂತೆಂಥ ಮಹನೀಯರು ಪಣವನ್ನು ತೊಟ್ಟಿ ಹೋರಾಟವನ್ನು ಮಾಡುವರು. ಇದೇ ಈ ರೀತಿಯಾದಂತಹ ಒಂದು ಚಳುವಳಿಯೇ ಧಾರ್ಮಿಕ ಸುಧಾರಣೆ ಅಂತೇಳಿ ನಾವು ಕರಿತೀವಿ. ಮತ್ತೆ ಪ್ರಾರ್ಥನಾ ಸಮಾಜ. ಬ್ರಹ್ಮ ಸಮಾಜದ ಸುಧಾರಣಾ ಚಳುವಳಿಯು ಬಂಗಾಳದ ಪ್ರದೇಶವನ್ನ ಮೀರಿ ಕ್ರಮೇಣ ಬೇರೆ ಕಡೆಗೆ ಹಬ್ಬಲು ಪ್ರಾರಂಭಿಸಿತು. ಬ್ರಹ್ಮ ಸಮಾಜದಿಂದ ತಾತ್ವಿಕ ಪ್ರಭಾವದಿಂದ ಈ ಸಮಾಜವು ಸಮಾಜ ಸುಧಾರಣಾ ಚಳುವಳಿಯನ್ನು ಆರಂಭಿಸಿತು. ಪಶ್ಚಿಮ ಭಾರತದಲ್ಲಿ ವಿಶೇಷವಾಗಿ ಅಂದ್ರೆ ಬಾಂಬೆ ಪ್ರೆಸಿಡೆನ್ಸಿ ಭಾಗದಲ್ಲಿ ಸುಧಾರಣೆಯ ಚಳುವಳಿ ಬೆಳೀತಾ ಹೋಯಿತು. ಮಹಿಳೆಯರ ಸಮಸ್ಯೆಗಳನ್ನಷ್ಟೇ ಅಲ್ಲದೆ ಶೂದ್ರಾತಿಶೂದ್ರ ಸಮುದಾಯಗಳ ಸಮಸ್ಯೆಗಳಿಗೂ ಸಹ ಪರಿಹಾರವನ್ನು ಕಂಡುಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಆತ್ಮಾರಾಮ್ ಪಾಂಡುರಂಗ ಇವರು ಸಾಲಿವಾಹನ ಶಕೆ 1867ರಲ್ಲಿ ಮುಂಬೈನಲ್ಲಿ ಪ್ರಾರ್ಥನಾ ಸಮಾಜ ಅನ್ನುವಂತಹ ಸಂಘಟನೆಯನ್ನ ಪ್ರಾರಂಭಿಸಿದರು. ಪಶ್ಚಿಮದ ಆಧುನಿಕ ಆಲೋಚನೆಗಳ ಹಿನ್ನೆಲೆಯಲ್ಲಿ ಹಿಂದೂ ಧರ್ಮವನ್ನ ಪುನರ್ ವಿಮರ್ಶಿಸಿಕೊಳ್ಳುವ ಅಗತ್ಯವಿದೆ ಎಂದು ಈ ಸಂಘಟನೆ ಪ್ರತಿಪಾದನೆಯನ್ನು ಮಾಡುತ್ತೆ. ಸಮಾಜ ಸುಧಾರಣೆ ಎಂಬುದು ಕೇವಲ ನಂಬಿಕೆಯಾಗಿ ಉಳಿಯದೆ ವಾಸ್ತವವಾಗಿ ಅನುಷ್ಠಾನಗೊಳ್ಳಬೇಕು ಅನ್ನೋದನ್ನ ಇವರು ಒತ್ತಾಯಿಸ್ತಾರೆ. ಈ ಸಂಸ್ಥೆಯ ನೇತೃತ್ವದಲ್ಲಿ ಸ್ತ್ರೀಯರ ಶಿಕ್ಷಣ, ನಿರ್ಗತಿಕರಿಗೆ ಬದುಕುವ ಆಸರೆಯನ್ನು ಕಲ್ಪಿಸಿಕೊಳ್ಳುವಂಥದ್ದು ಮುಂತಾದಂತಹ ಕಾರ್ಯಗಳನ್ನ ಅನುಷ್ಠಾನಗೊಳಿಸ್ತಾರೆ. ಇವರ ಜೊತೆಗೆ ನ್ಯಾಯಮೂರ್ತಿಗಳಾದಂತಹ ಮಹಾದೇವ ಗೋವಿಂದ ರಾನಡೆ, ಇವರನ್ನ MG ರಾನಡೆ ಅಂತ ಕರಿತೀವಿ. MG ರಾನಡೆ, ಮಹಾದೇವ ಗೋವಿಂದ ರಾನಡೆ ನ್ಯಾಯಮೂರ್ತಿಗಳಾಗಿದ್ದಂಥವರು. ನಂತರ RG ಭಂಡಾರ್ಕರ್, NG ಚಂದಾವರ್ಕರ್ ಮುಂತಾದವರು ಈ ಒಂದು ಪ್ರಾರ್ಥನಾ ಸಮಾಜದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ರಾನಡೆಯವರ ನೇತೃತ್ವದಲ್ಲಿ ಪ್ರಾರ್ಥನಾ ಸಮಾಜದ ಸುಧಾರಣೆಗಳ ವ್ಯಾಪ್ತಿ ಮತ್ತಷ್ಟು ಹೆಚ್ಚಾಗುತ್ತಾ ಹೋಯಿತು. ರಾನಡೆಯವರು ಬಾಲ್ಯ ವಿವಾಹ, ವಿಧವಾ ವಿವಾಹ, ನಂತರ ವಿಧವೆಯವರ ಪುನರ್ವಿವಾಹಕ್ಕೆ ಅವಕಾಶ, ವಿಧವೆಯರ ತಿರಸ್ಕೃತ ಬದುಕಿನಿಂದ ಅವರನ್ನ ಹೊರತಂದು ಹೊಸ ಜೀವನವನ್ನು ಕಲ್ಪಿಸಿಕೊಡುವಂಥದ್ದು, ಉನ್ನತ ಜಾತಿಗಳಲ್ಲಿನ ವಿಧವಾ ಪುನರ್ವಿವಾಹ ನಿಷೇಧಗಳನ್ನು ಸುಧಾರಣೆಗೆ ಕಾನೂನು ಕ್ರಮ ಅವಶ್ಯಕತೆ ಎಂದು ಭಾವಿಸಿ ಈ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಸರ್ಕಾರದ ನೆರವನ್ನ ಪಡೆಯುವುದು ಸರಿಯಾದ ಕ್ರಮ ಅಂತೇಳಿ ಇವರು ಸರ್ಕಾರದ ಗಮನವನ್ನು ಸೆಳೆದರು. ಅದರ ಮನವನ್ನು ಒಲಿಸಿದ್ರು. ಅವರಿಗೆ ಮನವಿಗಳನ್ನು ಸಲ್ಲಿಸಿ ಆ ಒಂದು ಧಾರ್ಮಿಕ ಸುಧಾರಣೆಯನ್ನು ಮಾಡುವಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಟ್ಟಂತವರಲ್ಲಿ ಇವರು ಸಹ ಒಬ್ಬರಾಗಿದ್ದಾರೆ. ನಂತರ ಸತ್ಯಶೋಧಕ ಸಮಾಜ. ಸತ್ಯಶೋಧಕ ಸಮಾಜ ಇದರ ಸಂಸ್ಥಾಪಕರು ಆತ್ಮಾರಾಮ್ ಪಾಂಡುರಂಗ. ಸತ್ಯಶೋಧಕ ಸಮಾಜ ಇದರ ಸ್ಥಾಪಕರು ಜ್ಯೋತಿಬಾ ಫುಲೆ.
ಭಾರತದಲ್ಲಿ ಉಳಿದ ಭಾಗಗಳಿದ್ದಂತೆ ಮಹಾರಾಷ್ಟ್ರದಲ್ಲಿ ಸಹ ಜಾತಿ ಲಿಂಗ ನೆಲೆಗಳ ಶೋಷಣೆಗಳು ವ್ಯಾಪಕವಾಗಿದ್ದವು. ಬ್ರಿಟಿಷರ ವಸಾಹತುಶಾಹಿ ಕಾಲಘಟ್ಟದಲ್ಲಿ ಈ ಬಗೆಯ ಶೋಷಣೆಗಳ ವಿರುದ್ಧ ಅನೇಕ ಚಳುವಳಿಗಳು ಹುಟ್ಟುಕೊಂಡವು. ಈ ಹಿನ್ನೆಲೆಯಲ್ಲಿ 1873ರಲ್ಲಿ ಸತ್ಯಶೋಧಕ ಸಮಾಜ ಬ್ರಾಹ್ಮಣೇತರ ವರ್ಗಗಳಿಗೆ ಮತ್ತು ಸ್ತ್ರೀಯರಿಗೆ ಸಮಾನತೆಯನ್ನ ದೊರಕಿಸಿಕೊಡುವ ಸಂಘವಾಗಿ ಇದು ಚಳುವಳಿಯನ್ನು ಪ್ರಾರಂಭಿಸಿತು. ಈ ಸಮಾಜವನ್ನ ಮಹಾತ್ಮ ಜ್ಯೋತಿಬಾ ಫುಲೆಯವರು ಸ್ಥಾಪಿಸಿದರು. ಸೈದ್ಧಾಂತಿಕ ಹೋರಾಟವನ್ನ ಕಟ್ಟುವ ಹಿನ್ನೆಲೆಯಲ್ಲಿ ಗುಲಾಮಗಿರಿ, ಷಟ್ಕಾರಯಚ ಅಸೂತ್ ಎನ್ನುವ ಗ್ರಂಥವನ್ನ ರಚಿಸಿದ್ರು. ಶಾಲೆಗಳನ್ನ ಪ್ರಾರಂಭಿಸಿದ್ರು. ಶೂದ್ರ ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ನೀಡಿದ್ರು. ಮಾಲಿ ಸಮುದಾಯಕ್ಕೆ ಸೇರಿದಂತ ಫುಲೆಯವರು ತಮ್ಮ ಬಾವಿಯಲ್ಲಿ ಅಸ್ಪೃಶ್ಯರು ಮತ್ತು ಎಲ್ಲಾ ಜಾತಿಯವರಿಗೂ ಸಹ ನೀರು ಸೇರಿಕೊಳ್ಳಲು ಅವಕಾಶವನ್ನ ಕಲ್ಪಿಸಿಕೊಟ್ರು. ಫುಲೆಯವರ ಈ ಪ್ರಯತ್ನದಲ್ಲಿ ಅವರ ಪತ್ನಿ ಸಾವಿತ್ರಿಬಾಯಿ ಫುಲೆಯವರು ಒತ್ತಾಸೆಯಾಗಿದ್ದರು. ಅವರಿಗೆ ಬೆಂಬಲವನ್ನು ನೀಡಿದ್ರು. ಅವರು ಮಾಡುವಂತಹ ಎಲ್ಲಾ ಕೆಲಸಕ್ಕೂ ಇವರು ಬೆನ್ನೆಲುಬಾಗಿದ್ರು. ಇವರ ಪ್ರಯತ್ನದಿಂದ ಹೆಣ್ಣು ಮಕ್ಕಳಿಗೆ ವಸತಿ ನಿಲಯವನ್ನ ಸ್ಥಾಪನೆ ಮಾಡಿದ್ರು. ಸಮಾನತೆಯ ಆಶಯದ ತಳಹದಿಯ ಮೇಲೆ ಹೊಸ ಸಮಾಜವನ್ನ ನಿರ್ಮಿಸುವ ಆಧುನಿಕ ಕಾಲಘಟ್ಟದ ಪ್ರಯತ್ನಗಳಲ್ಲಿ ಫುಲೆ ದಂಪತಿಗಳ ಪ್ರಯತ್ನ ಮುಖ್ಯವಾಗಿದೆ. ಇದರ ಆಶಯಗಳಿಂದ ಪ್ರೇರಣೆಗಳು ಪಡೆದವರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹ ಒಬ್ಬರು. ಈ ಕೊಟ್ಟಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಅಂತಂದ್ರೆ ಯಾರ ಮಕ್ಕಳೇ? ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವರ ಜ್ಯೋತಿ ಬಾಪುಲೆ ಅವರ ಒಂದು ವಿಚಾರಗಳಿಂದ ಪ್ರಭಾವಿತರಾಗಿರುವುದು ಅನ್ನೋದನ್ನ ಇಲ್ಲಿ ಸ್ಮರಿಸಬಹುದಾದಂತಹ ವಿಚಾರಗಳ ಮಕ್ಕಳೇ. ಗೊತ್ತಿರುವುದು ಜ್ಯೋತಿ ಬಾಪುಲೆ ಅವರ ದಿನಾಚರಣೆಯನ್ನು ಆಚರಿಸ್ತೀವಿ ಅಲ್ವಾ? ಏನು? ಮೊದಲ ಮಹಿಳಾ ಶಿಕ್ಷಕಿ ಆಚರಣೆಯನ್ನು ಮಾಡಿದೀವಲ್ಲ, ಅದೇ ರೀತಿ ಈ ಜ್ಯೋತಿಬಾಯಿ ಯಾರು ಸಾವಿತ್ರಿಬಾಯಿ ಫುಲೆಯವರು ಬೇರೆ ಯಾರೂ ಅಲ್ಲ, ಜ್ಯೋತಿಬಾ ಫುಲೆ ಅವರ ಪತ್ನಿ. ಹೀಗೆ ಮೊದಲ ಮಹಿಳಾ ಶಿಕ್ಷಕಿ. ನಂತರ ಅಲಿಗಢ್ ಚಳುವಳಿ. ಏನಿದು ಅಲಿಗಢ್ ಚಳುವಳಿ? ಮಕ್ಕಳ ತಿಳ್ಕೊಂಡು ಇಷ್ಟೊತ್ತವರೆಗೂ ನಾವು ತಿಳ್ಕೊಂಡಿದ್ದೆಲ್ಲ ಬರೀ ಹಿಂದೂ ಧರ್ಮದಲ್ಲಾದಂತಹ ಸುಧಾರಣೆಗಳು. ಹಿಂದೂ ಧರ್ಮದಲ್ಲಿದ್ದಂತಹ ಅನೇಕ ಆಚರಣೆಗಳ ವಿರುದ್ಧ ಹೋರಾಟವನ್ನು ಮಾಡಿದಂಥದ್ದು, ಅವುಗಳನ್ನು ನಿಷೇಧಿಸುವಂಥದ್ದು, ಅವುಗಳನ್ನ ರದ್ದುಪಡಿಸುವಂಥದ್ದು, ಇವುಗಳನ್ನ ಮಾಡ್ತೀವಿ. ಈಗ ಅಲಿಗಢ್ ಚಳವಳಿ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಮುಸ್ಲಿಂ ಸಮಾಜದಲ್ಲೂ ಸಹ ಹೊಸ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಅಲೆ ಪ್ರಾರಂಭ ಆಯಿತು. ಬ್ರಿಟಿಷರ ವಿರೋಧಿ ಮನೋಧರ್ಮವು 1857ರ ಘಟನೆಯ ನಂತರ ಮುಸ್ಲಿಂ ಸಮುದಾಯದಲ್ಲಿ ವ್ಯಾಪಕವಾಗಿ ಬೆಳೆಯಿತು. ಇದರ ಪರಿಣಾಮವಾಗಿ ಇಂಗ್ಲಿಷ್ ಶಿಕ್ಷಣದಿಂದ ದೂರ ಶಿಕ್ಷಣದ ಅರ್ಹತೆಯಿಂದ ದೊರೆಯಬಹುದಾದಂತಹ ಅವಕಾಶಗಳನ್ನು ಕಳೆದುಕೊಳ್ತಾರೆ. ಇಂತಹ ಸಂದರ್ಭವನ್ನು ಗ್ರಹಿಸಿದಂತಹ ಸರ್ ಸೈಯದ್ ಅಹಮದ್ ಖಾನ್ ಹೊಸ ಚಳುವಳಿಯನ್ನು ರೂಪಿಸಲು ಪ್ರಯತ್ನಿಸಿತು. 1857ರ ಘಟನೆ ಏನು ಗೊತ್ತಿದೆಯಾ ಮಕ್ಕಳೇ? ಏನು 1857? ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಲ್ವಾ? 1863ರಲ್ಲಿ ಆರಂಭಗೊಂಡಂತಹ ಮಹಮ್ಮದನ್ ಲಿಟರರಿ ಸೊಸೈಟಿಯು ಧಾರ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ವಿಷಯಗಳಿಗೆ ಸಂಬಂಧಿಸಿದಂತಹ ಚರ್ಚೆಗಳನ್ನ ಮಾಡಿಕೊಡಿತು. ಈ ಚರ್ಚೆಗಳಲ್ಲಿ ಉನ್ನತ ಮತ್ತು ಮಧ್ಯಮ ವರ್ಗದ ಮುಸ್ಲಿಮರು ಭಾಗವಹಿಸುವ ಮೂಲಕ ಇಂಗ್ಲಿಷ್ ಶಿಕ್ಷಣದ ಮಹತ್ವವನ್ನು ಅರಿಯತೊಡಗಿದರು. ಸರ್ ಸೈಯದ್ ಅಹಮದ್ ಖಾನರ ಪ್ರಯತ್ನಗಳಿಂದ ಹೊಸ ವಿಚಾರಗಳ ಹುಡುಕಾಟದ ಪ್ರಯತ್ನವು ಅಲಿಗಢ್ ಚಳುವಳಿಯಾಗಿ ರೂಪುಗೊಂಡಿತು. ಈ ಅಲಿಗಢ್ ಚಳುವಳಿಯ ನೇತಾರ, ಅಲಿಗಢ್ ಚಳುವಳಿಯ ರೂವಾರಿ ಯಾರು ಅಂತಂದ್ರೆ ಸರ್ ಸೈಯದ್ ಅಹಮದ್ ಖಾನ್. ಇವರು 1817ರಿಂದ 1898
ಸರ್ ಸೈಯದ್ ಮೊಹಮ್ಮದ್ ಖಾನ್ ಅಲಿಗಢ್ ಚಳುವಳಿಯ ನೇತಾರ 1817ರಿಂದ 1800 ಎಲ್ಲಿವರೆಗೆ 98ರವರೆಗೆ ಜೀವಿಸಿದರು ಈ ವ್ಯಕ್ತಿಗಳು. ಕುರಾನ್ ಗ್ರಂಥವು ಮಾತ್ರ ಪ್ರಾಮಾಣಿಕೃತ ಗ್ರಂಥ. ಇಸ್ಲಾಂ ಕುರಿತಾದ ಇತರ ಬರಹಗಳು ಕೇವಲ ಅನುಷಂಗಿಕ ಅಂತೇಳಿ ಘೋಷಣೆಯನ್ನು ಮಾಡ್ತಾರೆ. ಕಾಲ ಬದಲಾದಂತೆ ಧರ್ಮವನ್ನ ಅರ್ಥೈಸಿಕೊಳ್ಳುವ ಮತ್ತು ಪರಿಭಾವಿಸುವಂತಹ ರೀತಿಯೂ ಸಹ ಮಾನವರಲ್ಲಿ ಬದಲಾಗಬೇಕು. ಇಲ್ಲದಿದ್ದರೆ ಧರ್ಮ ಎನ್ನುವಂಥದ್ದು ಜಡವಾಗುತ್ತೆ, ನಿಂತ ನೀರಿನಿಂತಾಗುತ್ತೆ ಅಂತೇಳಿ ಹೇಳ್ತಾರೆ. ಇಡೀ ಬದುಕಿನ ಉದ್ದಕ್ಕೂ ಇವರು ಸಂಪ್ರದಾಯ, ಮೌಢ್ಯಗಳು, ಅಜ್ಞಾನ, ಅವೈಜ್ಞಾನಿಕ ಮನೋಧರ್ಮದ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ತೆರೆದ ಮನಸ್ಸು ಇಲ್ಲದಿದ್ದರೆ ಯಾವ ಸಾಮಾಜಿಕ ಮತ್ತು ಬೌದ್ಧಿಕ ಪ್ರಗತಿ ಸಾಧ್ಯ ಇಲ್ಲ. ಮುಸ್ಲಿಂ ಸಮುದಾಯದಲ್ಲಿದ್ದಂತಹ ಪರದಾ ಪದ್ಧತಿಯನ್ನ ಬೆಂಬಲಿಸಲಿಲ್ಲ. ಮುಸ್ಲಿಂ ಹೆಣ್ಣು ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನುವಂಥದ್ದನ್ನ ಇವರು ಸಾರಿದ್ರು. ಬಹುಪತಿತ್ವ ಪದ್ಧತಿಯನ್ನ ಇವರು ಒಪ್ಪಲಿಲ್ಲ. ಎಲ್ಲಾ ಅಂಶಗಳನ್ನು ಒಳಗೂಡಿಸಿಕೊಂಡು ಹೋರಾಟವನ್ನ ಮಾಡಿದ್ರು. ತಮ್ಮ ಆಲೋಚನೆಗಳನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ 1875ರಲ್ಲಿ ಮಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಮಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಇದನ್ನ ಅಲಿಗಢ್ನಲ್ಲಿ ಸ್ಥಾಪಿಸ್ತಾರೆ 1875. ಪಾಶ್ಚಿಮಾತ್ಯ ವಿಜ್ಞಾನ ಮತ್ತು ಸಂಸ್ಕೃತಿಯ ಕುರಿತು ಚಿಂತನೆಗಳನ್ನ ಆಡುತ್ತಾರೆ. ಈ ಸಂಸ್ಥೆಯನ್ನು ಬಳಕೆ ಮಾಡಿಕೊಳ್ತಾರೆ. ಈ ಸಂಸ್ಥೆ ಅನಂತರದಲ್ಲಿ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯವಾಗಿ ಮಾರ್ಪಾಡಾಯಿತು. ಸೈಯದ್ ಮೊಹಮ್ಮದ್ ಖಾನ್ ಅವರು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸಿದರು. ಆರಂಭದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ಐಕ್ಯತೆಯನ್ನು ಬಯಸಿದರು. ಹಿಂದೂಗಳು, ಪಾರ್ಸಿಗಳು, ಕ್ರಿಶ್ಚಿಯನ್ನರು ಅಲಿಗಢ್ ಕಾಲೇಜನ್ನು ಸ್ಥಾಪಿಸಲು ಉದಾರ ಹಣ ಸಹಾಯವನ್ನ ಮಾಡಿದರು. ಇಲ್ಲಿ ಸ್ಥಾಪನೆಯಾದಂಥದ್ರಲ್ಲಿ ಅಲಿಗಢ್ನಲ್ಲಿ ಸ್ಥಾಪನೆಯಾದಂತಹ ಒಂದು ವಿಶ್ವವಿದ್ಯಾಲಯ ಇದೆ. ಈ ಕಾಲೇಜಿನಲ್ಲಿ ಅಲಿಗಢ್ನಲ್ಲಿ ಸ್ಥಾಪನೆಯಾದಂತಹ ಮೊಹಮ್ಮದನ್ ಆಂಗ್ಲೋ ಓರಿಯೆಂಟ್ ಕಾಲೇಜಿನಲ್ಲಿ ಎಲ್ಲ ಧರ್ಮೀಯರಿಗೂ ಸಹ ಶಿಕ್ಷಣವನ್ನು ಪಡೆಯಲಿಕ್ಕೆ ಅವಕಾಶವನ್ನಿದ್ರು. ಎಲ್ಲರೂ ಸಹ ಇಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಜಾತಿ ಸಂಪ್ರದಾಯಗಳಾಗಲಿ, ಜಾತಿ ಭೇದ ಆಗಲಿ, ಹಿರಿಯ ಸ್ತ್ರೀ ಆಗಲಿ, ಪುರುಷ ಆಗಲಿ, ಯಾರೂ ಸಹ ಭೇದ ಭಾವವಿಲ್ಲದೆ ಯಾರು ಬೇಕಾದರೂ ಸಹ ಬಂದಿಲ್ಲಿ ಶಿಕ್ಷಣವನ್ನ ಪಡೆಯಬಹುದಾಗಿತ್ತು. ಈ ರೀತಿಯಾಗಿ ಈ ಒಂದು ವಿಶ್ವವಿದ್ಯಾಲಯವನ್ನ ಸ್ಥಾಪನೆಯನ್ನ ಮಾಡಿದರು ಸರ್ ಸೈಯದ್ ಅಹಮದ್ ಖಾನ್. ಈ ರೀತಿ ಇಸ್ಲಾಂ ಧರ್ಮದಲ್ಲೂ ಸಹ ಸುಧಾರಣೆಯನ್ನು ತರುವಂತಹ ಪ್ರಯತ್ನವನ್ನ ಇವರು ಮಾಡ್ತಾ ಹೋಗ್ತಾರೆ. ಇಷ್ಟು ಇಂದಿನ ಪಾಠದಲ್ಲಿ ನಾವು ತಿಳ್ಕೊಂಡಂತ ವಿಚಾರಗಳು. ಮಕ್ಕಳೇ, ಅರ್ಥ ಆಗಿದೆಯಾ? ಅಷ್ಟಿರಲಿ, ಮುಂದಿನ ತರಗತಿಗಳಲ್ಲಿ ಇನ್ನು ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ.